ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿರಿ, ನಾನಿಲ್ಲಿ ಇವತ್ತು ಕೋಡುಬಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆಯಿಂದ ಮಾಡಿದಂಥ ಕೋಡುಬಳೆ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಆಮೇಲೆ ಅಷ್ಟೇ ಪಳ್ಳಾಗಿರುತ್ತೆ, ತಿನ್ನೋ ಕೂಡ ಟೇಸ್ಟ್ ಇರುತ್ತೆ. ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನೋಡಿರಿ, ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರಿಬೇವು ಸೊಪ್ಪು ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ, ಹಾಗಾಗಿ ಕರಿಬೇವು ಸಣ್ಣಗೆ ಕಟ್ ಮಾಡಿಕೊಂಡು ಜೀರಿಗೆ ಹಾಕಿರಿ. ಆಮೇಲೆ ಕುದಿಸಿದಂಥ 2 ಆಲೂಗಡ್ಡೆ ಪೀಸಸ್ನ ತೊಗೊಂಡು ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬರೋಣ ಚೆನ್ನಾಗಿ. ಆಲೂಗಡ್ಡೆಯಿಂದ ಮಾಡಿದಂಥ ಕೋಡುಬಳೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆಗೆ ನಾನು ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇವಾಗ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದಕ್ಕೀಗ ಅಕ್ಕಿ ಹಿಟ್ಟನ್ನು ಹಾಕೋಣ. ಹಾಕಿ ಮಸಾಲೆಯಲ್ಲಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದಿರಿ ಹಿಟ್ಟನ್ನು. ನೀರು ಜಾಸ್ತಿ ಹಾಕಕ್ಕೆ ಹೋಗಿ ಮತ್ತು ನೀರಾಗಿಬಿಡುತ್ತೆ. ಸ್ವಲ್ಪನೇ ನೀರು ಹಾಕಿ ಫಸ್ಟು ಆಲೂಗಡ್ಡೆ ತೇವಾಂಶ ಇರುತ್ತಲ್ಲ, ಅದರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ರಿ ಈ ಥರ. ಆಮೇಲೆ ನೀರು ಅವಶ್ಯ ಇದ್ದರೆ ಸ್ವಲ್ಪ ನೀರು ಚಿಮುಕಿಸಿ ನೋಡಿರಿ, ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನು. ಅದು ಈ ಥರ ನಾದ್ಕೊಳ್ರಿ, ಚೆನ್ನಾಗಿ ಬರುತ್ತೆ ಕೋಡುಬಳೆ, ಕಟ್ಟಾಗಲ್ಲ. ಈಗ ಇದನ್ನು 2 ಪಾರ್ಟ್ಸ್ ಆಗಿ ನಾನು ತೊಗೋತೀನಿ, 2 ಒಳ್ಳೆಯನ್ನಾಗಿ ಮಾಡಿಕೊಳ್ರಿ. ನೀವು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂದರೆ ಒಣ ಖಾರದ ಪುಡಿನಾದರೂ ನೀವು ಹಾಕ್ಕೋಬೋದು. ಇವಾಗ ನೋಡಿರಿ, 2 ಪಾರ್ಟ್ಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಕೋಡುಬಳೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪೇಪರ್ ಶೀಟ್ ಮೇಲೆ ಕೋಡುಬಳೆನ ಈ ಥರ ರೆಡಿ ಮಾಡಿಕೊಡ್ರಿ. ರೋಲ್ ಥರ ಮಾಡಿರಿ. ಇದನ್ನು ದೊಡ್ಡದಾಗಿ ಮಾಡೋಕ್ಕೆ ನಿಮ್ಗೆ ಸರಿ ಹೋಗಲಿಲ್ಲ ಅಂದರೆ ಚಿಕ್ಕದಾಗಿ ಮಾಡಿಕೊಡ್ರಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಕಟ್ಟಾಗಲ್ಲ. ತುಂಬ ಟೇಸ್ಟಿಯಾದಂಥ ಕೋಡುಬಳೆ ಈಗ ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈ ಕೋಡುಬಳೆ ರೆಸಿಪಿ ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ಹೇಗೆ ಮಾಡಿದೆ, ಏನೇನು ಐಟಮ್ಸನ್ನು ಹಾಕಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಧ ವಿಡಿಯೋ ನೋಡಿದರೆ ರೆಸಿಪಿ ಚೆನ್ನಾಗಿ ಬರಲ್ಲ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಅಂತ ಹೇಳ್ತೀನಿ. ನೋಡಿರಿ, ಈ ಥರ ಕೋಡುಬಳೆನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಡಾಯಿ ಬಿಸಿ ಮಾಡಿ ಅದಕ್ಕೆ ಕರಿಯೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ದೀನಿ ಅಂತ ನೋಡೋಣ. ನೋಡಿರಿ, ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಕೋಡುಬಳೆನ ರೆಡಿ ಆದಂಥದ್ದನ್ನೆಲ್ಲ ತಗೊಂಡು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿರಿ, ಈ ಥರ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಈಸಿಯಾಗಿ ಬೇಗ ರೆಡಿ ಆಗುತ್ತೆ. ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ ಕೋಡುಬಳೆ ತಿನ್ನೋಕ್ಕೆ. ಈಗ ಫ್ರೈ ಆದಮೇಲೆ ನೀವು ಸ್ಪೂನಿಂದ ತಿರುಗಿಸಿ ಹಾಕಿ. ಎಣ್ಣೆಗೆ ಹಾಕಿದ ತಕ್ಷಣವೇ ಸ್ಪೂನ್ ಹಾಕಿ ತಿರ್ಗ್ಸೋಕ್ಕೆ ಹೋಗಬೇಡ್ರಿ, ಒಡೆದು ಬಿಡುತ್ತೆ ಕೋಡುಬಳೆಗಳು. ಒಂದು ಸೈಡ್ ಪೂರ್ತಿ ಫ್ರೈ ಆದಮೇಲೆ ನಾವು ಕೋಡುಬಳೆನ ತಿರುಗಿಸಿ ಹಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಲೋ ಫ್ಲೇಮ್ ಇಟ್ಕೊಂಡು ನೋಡಿರಿ, ಈ ಥರ ಕೆಂಪಗೆ ಕರ್ಕೊಳ್ರಿ. ಅಂದರೆ ಅದು ಫ್ರೈ ಆದಮೇಲೆ ಬಬಲ್ಸ್ ಬರೋದು ನಿಂತು ಬಿಡುತ್ತೆ, ಎಣ್ಣೆಯಲ್ಲಿ ಕರಿಯೋದು ಸ್ಟಾಪ್ ಆಗುತ್ತೆ. ಈ ಥರ ನೋಡಿರಿ, ಅದ್ರಾಗೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲ ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಎಷ್ಟು ಗರಿಯಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ನೀವು ಕೂಡ ಮಾಡ್ಕೊತೀರಿ ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಶೇರ್ ಮಾಡಿರಿ.